ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಅದು ಅನ್ನಭಾಗ್ಯ ಯೋಜನೆಯ ಹಣ ಬಾಕಿ ಇರುವಂಥ 4 ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಬಗ್ಗೆ ಎಲ್ಲರೂ ಕೂಡ ಈಗ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಎಲ್ಲಿ ನೋಡಿದ್ರು ನಮಗೆ ಅನ್ನಭಾಗ್ಯ ಕಳೆದ 4 ಕಂತಿನ ಹಣ ಬಂದೇ ಇಲ್ಲ. ಈ ಒಂದು ತಿಂಗಳನ್ನು ಕೂಡ ಸೇರಿಸಿದರೆ 5 ಕಂತು ಆಗಲಿಕ್ಕೆ ಬಂತು, ಅಂದರೆ 5 ತಿಂಗಳು ಆಗಲಿಕ್ಕೆ ಬಂತು. ಆದರೆ ಯಾವುದೇ ರೀತಿಯಾಗಿ ಹಣ ನಮ್ಮ ಖಾತೆಗೆ ಬಂದಿಲ್ಲ. ಇವರು ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದಾರ ಅಥವಾ ಈ ರೀತಿಯಾಗಿ ಕಾಡಿಸ್ತಾ ಇರೋದು ಏಕೆ? ನಿಜವಾಗ್ಲೂ ಹಾಕ್ತಾರಂತ ಹೇಳಿ, ಇಲ್ಲ ಅಂತಾರ ಹೇಳಿ ಅಂತ ಈ ರೀತಿಯಾಗಿ ಹಲವಾರು ಮಹಿಳೆಯರು ಕೂಡ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಪ್ರಶ್ನೆಗಳನ್ನು ಕೂಡ ಈಗ ಎತ್ತುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಬಗ್ಗೆ ಈಗ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಎಲ್ಲರಿಗೂ ಕೂಡ ವೇಟ್ ಮಾಡ್ತಾ ಇರೋ ಹಾಗೆ ಅನ್ನಭಾಗ್ಯ ಯೋಜನೆ 4 ಕಂತು ಈ ಒಂದು ತಿಂಗಳನ್ನು ಕೂಡ ಸೇರಿಸಿದರೆ 5 ತಿಂಗಳು ಆಗಲಿಕ್ಕೆ ಬಂತು. ಆ ಒಂದು ಹಣ ಯಾವಾಗ ಬಿಡುಗಡೆ ಆಗ್ತದೆ, ಅದರ ಜೊತೆಗೆ ಬಾಕಿ ಈಗಾಗಲೇ ಎಷ್ಟು ಜನರಿಗೆ ಜಮಾ ಆಗಿದೆ, ಕೆಲವೊಂದಿಷ್ಟು ಜನರು ನಮಗೆ ಸ್ಕ್ರೀನ್ಶಾಟ್ಗಳನ್ನು ಕೂಡ ಕಳಿಸುವುದರ ಮೂಲಕ ನಮಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಬಂದು ಜಮಾ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟು ಜನರಿಗೆ ಈಗಾಗಲೇ 4 ಕಂತಿನ ಬಾಕಿ ಇರುವ ಹಣ ಜಮಾ ಆಗಿದೆ, ಅದರ ಜೊತೆಗೆ ಇನ್ನು ಎಷ್ಟು ಜನರಿಗೆ ಜಮಾ ಆಗುವುದು ಬಾಕಿ ಇದೆ, ಅದರ ಜೊತೆಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 98 ಲಕ್ಷ ಜನ ಫಲಾನುಭವಿಗಳು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ 4,35,000 ಒಂದು ಮಹಿಳೆಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರಿಗೆ ಬಾಕಿ ಇರುವಂತಹ 4 ಕಂತಿನ ಹಣ, ಅದರ ಜೊತೆಗೆ ಇನ್ನು ಮುಂದೆ ಬಾಕಿ ಇರುವಂಥ 4 ಕಂತಿನ ಹಣ, ಅನ್ನಭಾಗ್ಯ ಯೋಜನೆ ಹಣ ಮತ್ತು ಈ ತಿಂಗಳು ಸೇರಿಸಿದರೆ ಒಟ್ಟಾರೆಯಾಗಿ 5 ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಅವರಿಗೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಇನ್ನು ಉಳಿದಿರುವಂಥ 98 ಲಕ್ಷ ಜನರಿಗೂ ಕೂಡ ಯಾವಾಗ ಅನ್ನಭಾಗ್ಯ ಯೋಜನೆಯ ಯಾರಿಗೆಲ್ಲ ಜಮಾ ಆಗಿಲ್ಲ ಸ್ನೇಹಿತರೆ, ಅವರಿಗೆಲ್ಲರಿಗೂ ಕೂಡ ಯಾವಾಗ ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂಥ 4 ಕಂತಿನ ಹಣ ಜಮಾ ಆಗುತ್ತದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನು ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ವಿಡಿಯೋ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ, ಅದರ ಜೊತೆಗೆ ಅದರಲ್ಲಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಬೇಕಂದ್ರೆ ವಿಡಿಯೋನು ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬಾಕಿ ಇರುವಂಥ ಒಟ್ಟಾರೆಯಾಗಿ 98 ಲಕ್ಷ ಜನ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ಈಗಾಗಲೇ ಒಂದು 10% ಜನರಿಗೆ, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 8 ರಿಂದ 9 ಲಕ್ಷ ಜನರಿಗೆ ಈಗಾಗಲೇ ಬಾಕಿ ಇರುವಂಥ 4 ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಅವರಿಗೆ ಮಾತ್ರ ಯಾಕೆ ಜಮಾ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಯಾವುದೇ ಬೇರೆ ಉದ್ದೇಶ ಇಲ್ಲ. ಒಂದು ಟೆಸ್ಟಿಂಗ್ ಮಾಡುವಂತಹ ಸಲುವಾಗಿ ಟೆಸ್ಟ್ ಮಾಡ್ತಾರಲ್ವ ಸ್ನೇಹಿತರೆ, ಕಳೆದ 4 ತಿಂಗಳು ಆಗ್ತಾ ಬಂತು, ಯಾರಿಗೂ ಕೂಡ ಹಣ ಟ್ರಾನ್ಸ್ಫರ್ ಮಾಡಿರಲಿಲ್ಲ. ಈಗ ಟೆಸ್ಟಿಂಗ್ ಮಾಡಿ ಕರೆಕ್ಟ್ ಅವರ ಖಾತೆಗೆ ಹಣ ಹೋಗ್ತದೆ ಇಲ್ವಂತ ಚೆಕ್ ಮಾಡುವಂಥ ಸಲುವಾಗಿ ಒಂದು 7 ರಿಂದ 8 ಲಕ್ಷ ಜನರಿಗೆ ಹಣ ಹಾಕಿದ್ದಾರೆ ಸ್ನೇಹಿತರೆ. ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅವರ ಖಾತೆಗೆ ಹಣ ಹೋಗಿದೆ ಸ್ನೇಹಿತರೆ. ಒಂದು ಟೆಸ್ಟಿಂಗ್ ಸಮಯದಲ್ಲಿ 10% ಜನರಿಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಸ್ನೇಹಿತರೆ. ಇನ್ನು 90% ಜನರು, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 90 ಲಕ್ಷ ಜನರಿಗೆ ಯಾವಾಗ ಈ ಒಂದು ಬಾಕಿ ಇರುವಂಥ ಅನ್ನಭಾಗ್ಯ ಯೋಜನೆಯ 4 ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂತಹ ವಿಚಾರವನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಒಬ್ಬರಿಗಿಂತ ಒಬ್ಬರಿಗೆ ವಿಭಿನ್ನವಾಗಿರುತ್ತದೆ. ಯಾಕೆಂದರೆ ಅವರ ರೇಷನ್ ಕಾರ್ಡಲ್ಲಿರುವಂತಹ ಜನರ ಅನುಸಾರವಾಗಿ ಅವರಿಗೆ ಹಣ ಬರ್ತಾ ಇರ್ತದೆ ಸ್ನೇಹಿತರೆ. 3 ಜನ ಇದ್ದರೆ ಕಡಿಮೆ ಇರುತ್ತದೆ, 4 ಜನ ಇದ್ದರೆ ಜಾಸ್ತಿ ಇರ್ತಾ ಹೋಗ್ತದೆ, 5, 6, 7 ಈ ಹೇಗೆ ಜನಗಳ ಸಂಖ್ಯೆ, ಅಂದರೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದಲ್ವ ಸ್ನೇಹಿತರೆ, ಹಾಗೆ ಹಣವು ಕೂಡ ಏರಿಕೆ ಆಗ್ತಾ ಹೋಗ್ತದೆ. ಅವರ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಮೆಂಬರ್ಸ್ನ ಅನುಸಾರವಾಗಿ ಅನ್ನಭಾಗ್ಯ ಯೋಜನೆ ಹಣ ಡಿಸೈಡ್ ಆಗ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ.
ಈಗ ನೋಡ್ತಾ ಹೋಗೋಣ. ಬಾಕಿ ಇರುವಂಥ 90% ಜನರಿಗೆ ಯಾವಾಗ ಬಿಡುಗಡೆ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವತ್ತು ಫೆಬ್ರವರಿ 16 ಅಂತಾನೆ ಹೇಳ್ಬೋದು, ಅಂದರೆ ರವಿವಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತು ಯಾವುದೇ ರೀತಿಯಾಗಿ ಇವತ್ತು ಸಂಡೇ ಇರೋದರಿಂದ ಯಾರಿಗೂ ಕೂಡ ಇವತ್ತಿನ ಒಂದು ದಿನ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣ ಜಮಾ ಆಗುವುದಿಲ್ಲ ಸ್ನೇಹಿತರೆ. ನಾಳೆ ಫೆಬ್ರವರಿ 17 ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾಳೆ ಬಾಕಿ ಇರುವಂಥ 4 ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಒಂದು ಬಿಡುಗಡೆಯ ಒಂದು ಏನು ಪ್ರಕ್ರಿಯೆ ಇದೆ ಅಲ್ವಾ ಸ್ನೇಹಿತರೆ, ಏನು ಪ್ರೊಸೆಸ್ ಇದೆ ಅಲ್ವಾ, ಅದು ಅತಿ ಶೀಘ್ರದಲ್ಲಿ ನಾಳೆ 11 ಗಂಟೆಗೆ ಎಲ್ಲರ ಖಾತೆಯು ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಈಗಾಗಲೇ ನಮಗೆ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ, ನಾಳೆ ಆಲ್ಮೋಸ್ಟ್ ಆಲ್ ಒಂದು 10 ಲಕ್ಷ ಜನರಿಗೆ ನಾಳೆ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣವನ್ನು ಕೂಡ ಜಮಾ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ನಾಳೆ ಒಂದು 10 ಲಕ್ಷ ಅಂದರೂ ಕೂಡ ಒಂದು ವಾರದ ಒಳಗೆ ನಾಳೆ ಸೋಮವಾರ ಫೆಬ್ರವರಿ 17ರಿಂದ ಬರುವಂತಹ ಒಂದು ಶನಿವಾರದವರೆಗೆ ಎಲ್ಲರಿಗೂ ಕೂಡ ಬಾಕಿ ಇರುವಂಥ 4 ಕಂತಿನ ಹಣದ ಅನ್ನಭಾಗ್ಯ ಯೋಜನೆ ಹಣ ಏನಿದೆ ಅಲ್ವ ಸ್ನೇಹಿತರೆ, ಅದೆಲ್ಲವೂ ಕೂಡ ನಾಳೆ ಪ್ರಾರಂಭವಾಗಿ ಶನಿವಾರದ ಹೊತ್ತಿಗೆ ಎಲ್ಲರ ಖಾತೆಯು ಕೂಡ ಹಣ ಕಂಪ್ಲೀಟ್ ಆಗಿ ಜಮಾ ಆಗುವಂಥ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದನ್ನು ಕೂಡ ಡಿಪಾರ್ಟ್ಮೆಂಟ್ ತಿಳಿಸ್ತಾ ಇದೆ. ಇಷ್ಟು ದಿನ ಯಾಕೋ ಲೇಟ್ ಆಯಿತು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದಕ್ಕೆ ಹಲವಾರು ರೀಸನ್ಗಳು ಇವೆ ಅಂತಲೇ ಹೇಳ್ಬೋದು. ಒಂದು ಜಮಾ ಮಾಡುವ ಪ್ರೊಸೆಸ್ ಕೂಡ ಬೇರೆ ಆಗಿದೆ ಸ್ನೇಹಿತರೆ. ಮೊದಲು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗ್ತಾ ಇತ್ತು ಸ್ನೇಹಿತರೆ, ಆದರೆ ಈಗ ಹಾಗೆ ಆಗ್ತಾ ಇಲ್ಲ ಸ್ನೇಹಿತರೆ. ಮೊದಲು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನಮ್ಮ ಸಿದ್ದರಾಮಯ್ಯ ಅವರು ಸಹಿ ಹಾಕಿದ ಕೂಡಲೇ ಈಗ ತಾಲೂಕು ಪಂಚಾಯತಿಗೆ ಬರ್ತಾ ಇದೆ ಸ್ನೇಹಿತರೆ. ತಾಲೂಕು ಪಂಚಾಯತಿ ಡಿಪಾರ್ಟ್ಮೆಂಟಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂಥ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇದರಿಂದ ಹಲವಾರು ಒಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತು, ಅದನ್ನು ತಪ್ಪಿಸಲು ಹೀಗೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈಗ ನೀವೆಲ್ಲರೂ ಕೂಡ ಕೇಳಬಹುದು, ನಾವು ತಾಲೂಕು ಪಂಚಾಯತಿಗೆ ಹೋಗಿ ಹಣ ಇಸ್ಕೊಂಡು ಬರಬೇಕಂತ ಕೇಳಿದ್ರೆ ಯಾವುದೇ ರೀತಿಯಾಗಿ ಇಲ್ಲ ಸ್ನೇಹಿತರೆ. ಮೊದಲನೇದಾಗಿ ಯಾವ ರೀತಿಯಾಗಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗ್ತಾ ಇತ್ತಲ್ವ, ಅದೇ ರೀತಿಯಾಗಿ ಈಗಲೂ ಕೂಡ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಇನ್ನು ನಾನು ಹೇಳಿದ ಹಾಗೆ ಒಂದು ಆಲ್ಮೋಸ್ಟ್ ಆಲ್ ಎಷ್ಟು ಜನಕ್ಕೆ ಒಂದು ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಇಷ್ಟು ಜನರಿಗೆ ಬರೋದಿಲ್ಲ ಅಂತ ಹೇಳಿದಲ್ವ, ಅವರಿಗೆ ಏನು ಪ್ರಾಬ್ಲಮ್ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅವರ ಬ್ಯಾಂಕ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದು ಜಮಾ ಆಗ್ತಾ ಇತ್ತು ಸ್ನೇಹಿತರೆ. ಅದರಲ್ಲಿ ಒಬ್ಬೊಬ್ಬರು ಬ್ಯಾಂಕಿಗೆ ಲಿಂಕ್ ಆಗ್ತಾ ಇರ್ತಿತ್ತು. ಒಬ್ಬರದ್ದು ಸ್ಟೇಟ್ ಬ್ಯಾಂಕ್ ಇದ್ದರೆ ಕರ್ನಾಟಕ ಬ್ಯಾಂಕ್, KVJ ಬ್ಯಾಂಕ್, ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಹೀಗೆ ಹಲವಾರು ಬ್ಯಾಂಕ್ಗಳು ಕೂಡ ಲಿಂಕ್ ಇರ್ತಾ ಇದ್ವು ಸ್ನೇಹಿತರೆ. ಆ ಒಂದು ಸ್ಟೇಟಸ್ ಆ್ಯಕ್ಟಿವ್ ಇರಬೇಕು ಸ್ನೇಹಿತರೆ. ಆ ಒಂದು ಸ್ಟೇಟಸ್ ಇನ್ಆ್ಯಕ್ಟಿವ್ ಇದ್ದರೆ ಯಾವುದೇ ರೀತಿಯಾಗಿ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಸ್ನೇಹಿತರೆ. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಧಾರ್ ಸೀಡಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಸ್ಟೇಟಸ್ ಆ್ಯಕ್ಟಿವ್ ಇರಬೇಕು, ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಸ್ನೇಹಿತರೆ. ಇನ್ಆ್ಯಕ್ಟಿವ್ ಇರುವಂಥ ಸದಸ್ಯರಿಗೆ ಯಾವುದೇ ರೀತಿಯಾಗಿ ಹಣ ಬರುವುದಿಲ್ಲ. ಅದನ್ನು ಇನ್ಆ್ಯಕ್ಟಿವ್ ಇದ್ದರೆ ಬ್ಯಾಂಕಿಗೆ ಒಂದು ಫಾರ್ಮ್ನ ತುಂಬಿಕೊಡುವುದರ ಮೂಲಕ ನೀವು ಅದನ್ನು ಆ್ಯಕ್ಟಿವ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 4 ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.